ಕೆಲಸ ಹುಡುಕಿಕೊಂಡು ಬಂದ ವ್ಯಕ್ತಿಯೊಬ್ಬ ಇಂದು ಎಕರೆಗಟ್ಟಲೆ ಭೂಮಿಗೆ ಜೀವ ತುಂಬಿದ ಕೃಷಿ ಯೋಗಿಯಾಗಿ ಹೊರಹೊಮ್ಮಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದಲ್ಲಿ ಕೋಲ್ಕತ್ತಾ ಮೂಲದ ಜಾವೇದ್ ಅಲಿ ಅವರ ಸಾಧನೆ ಎಲ್ಲರ ಗಮನವನ್ನು ಸೆಳೆಯುತ್ತಿದೆ. ಸುಮಾರು 15 ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕಾಗಿ ಕೋಲ್ಕತ್ತಾದಿಂದ ಬಂದ ಜಾವೇದ್ ಅಲಿ ಆರಂಭದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಂದ ಜೀವನ ಆರಂಭಿಸಿದ್ರು. ಬಳಿಕ ಬೈಲುಪೇಟೆ ಭಾಗದಲ್ಲಿ ಪಾಳು ಬಿದ್ದಿದ್ದ 25ರಿಂದ 30 ಎಕರೆ ಗದ್ದೆಗಳನ್ನು ಗುತ್ತಿಗೆಗೆ ಪಡೆದು ತರಕಾರಿ ಕೃಷಿ ಆರಂಭಿಸಿದ್ರು. ಬದನೆ, ಸೋರೆಕಾಯಿ, ಮೆಣಸು, ಹೂಕೋಸು ಬೆಳೆದು ಮಾದರಿ ಕೃಷಿಕ ಎನಿಸಿಕೊಂಡ ಆಲಿ ಕಳೆದ 2-3 ವರ್ಷಗಳಿಂದ ತಮ್ಮ ಮೂಲ ವೃತ್ತಿಯಾದ ಭತ್ತದ ಬೇಸಾಯದತ್ತ ಸಂಪೂರ್ಣವಾಗಿ ತಿರುಗಿದ್ದಾರೆ. ಈಗ ಗುರುಪುರ, ಬೈಲುಪೇಟೆ ಹಾಗೂ ಶ್ರೀ ಜಂಗಮ ಸಂಸ್ಥಾನ ಮಠದ ಒಟ್ಟು 50 ಎಕರೆ ಅಡಿಲು ಗದ್ದೆಗಳಲ್ಲಿ ಕಜೆ ಜಯ ಭತ್ತವನ್ನು ಬೆಳೆದಿದ್ದಾರೆ. ವರ್ಷಕ್ಕೆ 2 ಸೀಸನ್ ಕೃಷಿ ನಡೆಸುತ್ತಿದ್ದು, ಮಳೆಗಾಲದಲ್ಲಿ ಮಳೆ ನೀರನ್ನೇ ಅವಲಂಬಿಸಿ 2ನೇ ಬೆಳೆಗೆ ಫಲ್ಗುಣಿ ನದಿಯ ನೀರನ್ನು ಪಂಪ್ ಮೂಲಕ ಬಳಸುತ್ತಾರೆ. ಕೃಷಿ ಚಟುವಟಿಕೆಗಳಿಗೆ ಕೋಲ್ಕತ್ತಾ, ಬಿಹಾರ, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಗಳಿಂದ ಕಾರ್ಮಿಕರನ್ನು ಕರೆತರುತ್ತಿದ್ದಾರೆ. कलकत्ता से आया, उधर ही खेती बाड़ी कर रहा था एग्रीकल्चर का. उधर से तरकारी इधर भेजता था सेंट्रल मार्केट में, होलसेल में. तो देखा बहुत कॉस्ट पड़ रहा है, उधर से गाड़ी ट्रांसपोर्ट का बहुत खर्चा है. तो इधर आके ज़मीन देखा तो ज़मीन इधर मिल गया गुरुपुरा साइड में, और सेठ लोग का साथ बात किया, ज़मीन अलग हो. वो बोला ऐसा करो, जंगल है, हम लोग का क्लीन रखो, तुम करो. वो लोग प्यार से इधर का कम से कम 60 एकड़ ज़मीन वो लोग दिया मेरा को. इसमें राइस ज़्यादा बनाता है, राइस और तरकारी भी बनाता है. तरकारी वो कंचला, पीरे, अलसंडे, बदानी, काईमंची, तुराई, ये सब बनाता है इधर. यहाँ से वो तो अभी काला पूजा था, सेंट्रल मार्केट अभी बंद है, उधर होलसेल देता है. 2 बार बनाता है, एक बार होता है, कोई कोई ज़मीन में 2 बार भी हो सकता है, और तरकारी एक ही बार होता है. ಕೃಷಿಯಲ್ಲಿ ಹೊಸತನ ತರುವ ಆಲಿ ಕೋಲ್ಕತ್ತಾದಿಂದ ಸುಮಾರು 40,000 ರೂಪಾಯಿ ವೆಚ್ಚದಲ್ಲಿ ವಿಶೇಷ ಡೀಸೆಲ್ ಯಂತ್ರವನ್ನು ತರಿಸಿಕೊಂಡಿದ್ದಾರೆ. ಈ ಯಂತ್ರ ಗಂಟೆಗೆ 5 ಕ್ವಿಂಟಾಲ್ ಭತ್ತವನ್ನು ಯಾವುದೇ ನಷ್ಟವಿಲ್ಲದೆ ನಿಖರವಾಗಿ ಬೇರ್ಪಡಿಸುವ ಸಾಮರ್ಥ್ಯ ಹೊಂದಿದೆ. ಬೆಳೆದ ಭತ್ತವನ್ನು ಮಿಲ್ಗೆ ಕಳುಹಿಸಿ ಅದರ ಹುಲ್ಲನ್ನು ಸ್ಥಳೀಯ ಗೋಶಾಲೆಗಳಿಗೆ ಕಡಿಮೆ ದರದಲ್ಲಿ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿಯೂ ಆಲಿ ಮುಂಚೂಣಿಯಲ್ಲಿದ್ದಾರೆ. मशीन का प्रॉफिट अच्छा है, काहे को लेबर लोग से हाथ से पिटाई करेगा तो बहुत मुश्किल है. अब ये मशीन से कम दिन में 40-50 आदमी का काम करता है. मशीन कलकत्ता से ट्रांसपोर्ट किया इधर. बेनिफिट बहुत है उसमें, काहे को अभी एक दिन में एक आदमी जो काम करता है उसी का हिसाब से वो 40 आदमी का काम उसी में हो जाता है. ಕೂಲಿಯಿಂದ ಆರಂಭವಾದ ಈ ಪ್ರಯಾಣ ಇಂದು ಕೃಷಿ ಕ್ರಾಂತಿಗೆ ದಾರಿ ಮಾಡಿಕೊಟ್ಟಿದೆ. ಜಾವೇದ್ ಅಲಿ ಅವರ ಈ ಸಾಧನೆ ಕೃಷಿಯನ್ನು ನಂಬಿದವರಿಗೆ ಪ್ರೇರಣೆಯಾಗಿದೆ.